ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. 30 ಜಿಲ್ಲೆ ಸಂಚರಿಸಿದ ನಂತರ ನಮ್ಮ ಮಾತೃ ಜಿಲ್ಲೆಯಾದ ರಾಯಚೂರ್ನ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೂ ಮುಂಚೆ ಇವತ್ತು ನಮ್ಮ ಜೊತೆ ವೆಂಕಿ ರಾಥೋಡ್ ಅವರು ಇದ್ದಾರ. ಇಲ್ಲಿನ ಪ್ರಮುಖ ಸ್ಥಳಗಳನ್ನು ಅನ್ವೇಷಿಸುವ ಜೊತೆಗೆ ಇಲ್ಲಿ ನಾವು ಕಾಣ್ತಕ್ಕಂಥದ್ದು ಮಾನ್ವಿ ತಾಲೂಕಿನ ರಾಜಲಬಂಡ ಡ್ಯಾಮಿನ ಮಧ್ಯದಲ್ಲಿದ್ದೀವಿ. ಇದು ನಮ್ಮ ಕರ್ನಾಟಕ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿದ್ದು 1948 ಆ ಸಂದರ್ಭದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡ್ತಾರ. 1958ರಲ್ಲಿ ಇದರ ಕಾರ್ಯವು ಪರಿಪೂರ್ಣಗೊಳ್ಳುತ್ತ 31 ಅಡಿ ಎತ್ತರ ಹಾಗೂ 2960 ಉದ್ದವಿದ್ದು 87,500 ಎಕರೆ ಪ್ರದೇಶಕ್ಕೆ ನೀರನ್ನು ಒದಗಿಸುವ ಮಾನ್ವಿ ತಾಲೂಕಿನ ರಾಜಲಬಂಡ ಡ್ಯಾಮ್. ಸ್ಥಳಕ್ಕೆ ಆ ಕಡೆ ದಾಡ್ಸಕ್ಕೆ ನೀವು ರೆಡಿ ಇರ್ತಾರ? ಇಲ್ಲ, ಮತ್ತೆ ಅವ್ರ ಪಾಪ ಹೆಂಗ್ ಹೋಗ್ಬೇಕು? ನಮ್ಮ ಪಾಡಿಗೆ ನಾವು ಹೋಯ್ತೀವಿ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅವ್ರು ನಿಮ್ಮನ್ನ ನಂಬಿ ಬಂದಿರ್ತಾರ. ತುಂಗಭದ್ರ ಎಲ್ಲೈತೆ? ಮಾದಾರ ತುಂಗಭದ್ರ ರೈಟಿಂಗ್. ನಮ್ ಕೆಲಸ ನಮ್ಗೆ, ಅವ್ರ ಪಾಡಿ ಅವ್ರಿಗೆ. ಓಕೆ, ಅದ್ ಏನೋ ಪಸಕ್ನ ನೀರಾಗ ಯಾರನ್ನ ಪಸಕ್ನ ನಾವು ಪುಟ್ಟಿ ಹೋಗಲ್ಕ ಯಾರನ್ನ ಇಸು ಪಸ್ ಬರೋದಿಲ್ಲ. ಪಸ ಗುಡಿ ಕೇಳ್ತಾನ ಅದು ಪಸಕ್ನ ಹೇಳ್ಕೊಂಡು ಆಗ್ತಿವಿಲ್ಲ ಅಂತ ಅಂಬದಲ್ಲ. ಅದು ಒಂದು ಟೈಮು. ಮತ್ತೆಲ್ಲ ಅವ್ರ ಅವಸರದಾಗ ನಿಮ್ಮನ್ನ ನಂಬಿ ಬಂದಿರ್ತಾರ. ಆ ಕಡೆ ನಮ್ಮ ನೆಮ್ಮದಿ ಅವ್ರಿಗೆ ಗೊತ್ತಿರ್ತದ. ಎಮ್ಮಿ ಬಂದ್ರಿಗೇನೋ ಪುಟ್ಟಿ ಹಾಕೋದಿಲ್ಲ. ಅವ್ರು 50-100 ಕೊಟ್ಟನ ಬರ ದಾಡ್ಸೋದು ಯಾರು? ಕುಂಡೆರಂಗ ನೋಡೋ ಮುರಿದಂಗ ಹಾಕೋದು. ಅದಕ್ಕೆ ಗೈಟ್ 13 ಫೀಟ್ 14 ಫೀಟ್ ಇರ್ತಾವ. ಗೈಟಿಗಿನ ಬಿದ್ರು ಕಾಲಸ್ ಬಿಟ್ಟೆ ಶಿವಾಯನಾಮ ಎಲ್ಲಾರು ಅದ್ರಾಗ ಹೋಗ್ಬೇಕು. ಮತ್ತೆ ನೋಡಪ್ಪ ಕುಂಡೆರಂಗ ಕಡ್ ಇದು ಕಾಡ್ತದ, ಒಂದು ಗಡ್ಡೆ ಕಾಡೋದಲ್ಲ ಮಳಿ. ಅಲ್ಲಿ ತಂದಿರ್ತಾವ್ರೆ ನೀರು ಎಲ್ಲ ಏಕರ್ತದ ನೋಡು ಸಾಪು. ಓಕೆ, ಹಂಗಾದ್ರೆ ನಿಮ್ನ ಮತ್ತೆ ಒಂದು ಆ ಕಡೆ ಆ ತೆಲಂಗಾಣ ಅವ್ರ ಜನ ಬಂದ್ರೆ ಕರ್ನಾಟಕ ದಾಡ್ಸ್ರಿ, ನಮಗೆ ಕರ್ನಾಟಕದವ್ರು ಆ ಕಡೆ ಪಾಮನ್ ಕಾಲವರು ತೆಲಂಗಾಣ ಕಡೆ ದಾಡ್ಸಂದ್ರೆ ಆಗಲ್ಲ. ನೀರ್ ಯಾವಾಗ ಪ್ಯಾಕ್ ಆಯ್ತಾ ಕಲಸು ಆ ಕಡೆ ಅವ್ರ ಆ ಕಡೆ ಈ ಕಡೆ ಅವ್ರ ಈ ಕಡೆ ಪುಟ್ಟಿದ್ದಾರ ಬರ್ತಾರ. ಪುಟ್ಟಿ ನೀರ್ ಬೈಟಾಡವ್ರು ಒಂದ್ ಬರ್ತದ ಅಗ್ಸೂರ್ ಪುಟ್ಟಿ ಕಡೆ ನೀರ್ ಬೈಟಾಡವ್ರು ಅಷ್ಟೇ. ಅವ್ರಷ್ಟೇ. ಓಕೆ, ಇದು ನೀರ್ಮಾನಿ ಯಲ್ಲಮ್ಮನ ಕ್ಷೇತ್ರ. ಕರ್ನಾಟಕದಲ್ಲಿ ಸವದತ್ತಿಯ ಯಲ್ಲಮ್ಮನ ನಂತರ ಅತಿ ಹೆಚ್ಚು ಭಕ್ತಾದಿಗಳನ್ನು ಹೊಂದಿರುವ ಕ್ಷೇತ್ರ ಯಾವುದು ಗೊತ್ತಾ? ಮಾನ್ವಿ ತಾಲೂಕಿನ ನೀರ್ಮಾನ್ವಿಯ ಯಲ್ಲಮ್ಮ ಕ್ಷೇತ್ರ. ಪ್ರತಿಯೊಂದು ನಗರದಲ್ಲಿ ತಮ್ಮದೇ ಆದ ಶಕ್ತಿ ದೇವತೆಗಳನ್ನು ನಾವು ಕರ್ನಾಟಕದಲ್ಲಿ ನೋಡಬಹುದಾಗಿದೆ. ಮೈಸೂರಿನಲ್ಲಿ ಚಾಮುಂಡೇಶ್ವರಿ, ಹಾಸನದಲ್ಲಿ ಹಾಸನಾಂಬೆ, ಹಾಗೆ ನಮ್ಮ ಕೊಪ್ಪಳದಲ್ಲಿ ಹುಲಿಗೆ. ಆ ನಗರದ ಶಕ್ತಿ ದೇವತೆಗಳಾದರೆ ನಮ್ಮ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನಿಯ ಶಕ್ತಿ ದೇವತೆ ಯಾರು ಗೊತ್ತಾ? ಇದು ನಮ್ಮ ನೀರ್ಮಾನಿಯ ಯಲ್ಲಮ್ಮ ಕ್ಷೇತ್ರ. ಬನ್ನಿ. ನಮ್ಮ ನೀರ್ಮಾನಿಯ ಯಲ್ಲಮ್ಮ ಕ್ಷೇತ್ರವು ಉದ್ಭವ ಮೂರ್ತಿ, ಅಂದರೆ ಇಲ್ಲೇ ಉದ್ಭವಿಸಿದಂಥ ಕಲ್ಲಿನ ಮೂರ್ತಿಯಿಂದ ಆರಂಭವಾದ ಈ ದೇವಿಯು ಒಂದು ಸಂದರ್ಭ ಅಂದರೆ 200 ವರ್ಷಗಳ ಇತಿಹಾಸವಿರುವ ಈ ಕ್ಷೇತ್ರಕ್ಕೆ ಮಾನ್ವಿನಿಂದ ರಾಯಚೂರಿಗೆ ಒಬ್ಬ ಎತ್ತು ಮಾರುವ ವ್ಯಾಪಾರಿ ಸಮಯ ಮೀರಿದಾಗ ಇಲ್ಲಿ ತಾನು ತಂಗಿರ್ತಾನೆ. ಆ ಸಂದರ್ಭದಲ್ಲಿ ಒಂದು ಗಿಡದಲ್ಲಿ ಕೆಳಗಡೆ ಎತ್ತುಗಳನ್ನು ಕಟ್ತಾನ. ಯಾವುದಪ್ಪ ಅಂದರೆ ಅಲ್ಲಿ ದೇವಿಯ ಮೂರ್ತಿಗೆ ಅವ ಏನು ಎತ್ತು ಕಟ್ಟಿದ ಸಂದರ್ಭದಲ್ಲಿ ಮಲಗಿದಾಗ ಎಚ್ಚರಿಕಾದಾಗ ಬೆಳಕನ್ನು ಒಡಮುಡುತ್ತಾ. ಆ ಸಂದರ್ಭದಲ್ಲಿ ಅವನಿಗೆ ಕಣ್ಣು ಕಾಣದೆ ದಿಕ್ಕು ಚೋತದೆ. ಇಲ್ಲಿನ ಸ್ಥಳೀಯರನ್ನು ಭೇಟಿ ಮಾಡ್ತಾನೆ. ಅವಾಗ ಇದು ದೇವಿಯ ಶಾಪ ಎಂದಾಗ ಅಲ್ಲಿ ದೇವಿಯು ನಾನು ಈ ದೇವಸ್ಥಾನ ಮತ್ತು ಕಾಣಿಕೆಯನ್ನು ನೀಡ್ತೀನಿ ಅಂದಾಗ ಆ ದೇವಿ ಪ್ರತ್ಯಕ್ಷವಾಗಿ ಅವನಿಗೆ ಕಣ್ಣು ಬರಂಗ ಆಗುತ್ತಂತ ಇದು ಇಲ್ಲಿನ ಸ್ಥಳೀಯ ಇತಿಹಾಸವಾಗಿರ್ಬೋದು. ಭರತ ಹುಣ್ಣಿಮೆಯ 5ನೇ ದಿನಕ್ಕೆ ವರ್ಷ ವಿಜೃಂಭಣವಾಗಿ ಜಾತ್ರೆ ಜರುಗುತ್ತಾ. ಈ ಜಾತ್ರೆಗೆ ಸುತ್ತಮುತ್ತಲಿನ ರಾಜ್ಯಗಳಾದ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ನಮ್ಮ ಏನು ಛತ್ತೀಸ್ಗಢದಿಂದ ಜಾತ್ರೆಗೆ ಇಲ್ಲಿ ಆಗಮಿಸ್ತಾರ. ಇದು ನಮ್ಮ ಯಲ್ಲಮ್ಮ ಕ್ಷೇತ್ರೀಯ ಸಣ್ಣ ಚಿಕ್ಕ ಇಲ್ಲಿ ಆರಂಭವಾಯಿತು, ಅಂದರೆ ಉದ್ಭವ ಮೂರ್ತಿಯಿಂದ ಆರಂಭವಾಯಿತು ಅಂತ ಹೇಳಲಾಗುತ್ತೆ. ಇದು ನಮ್ಮ ನೀರ್ಮಾನಿಯ ಕ್ಷೇತ್ರ. ನಾವು ರಾಯಚೂರು ಜಿಲ್ಲೆಯ ಭೌಗೋಳಿಕವನ್ನು ತೆಗೆದುಕೊಂಡರೆ ವಿಶಾಲವಾದ ರಾಯಚೂರು ಜಿಲ್ಲೆಯಿಂದ 1997ರಲ್ಲಿ ಕೊಪ್ಪಳವು ವಿಭಜನೆಗೊಂಡು ಹೊಸ ಜಿಲ್ಲೆಯಾಗಿ ರಚನೆ ಆಯಿತು. ನಮಗೆ ಉತ್ತರಕ್ಕೆ ಹೋದಂತೆಲ್ಲ ವಿಜಯಪುರ, ಯಾದಗಿರಿ ಗಡಿ ಪ್ರದೇಶವಿದ್ದು, ವಾಯುವ್ಯಕ್ಕೆ ಬಾಗಲಕೋಟೆ,
ಪಶ್ಚಿಮಕ್ಕೆ ಕೊಪ್ಪಳ, ದಕ್ಷಿಣಕ್ಕೆ ಬಳ್ಳಾರಿ ಹಾಗೂ ಪೂರ್ವಕ್ಕೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಗಡಿ ಪ್ರದೇಶವಿದ್ದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ದಾಖಲಾದ ಪ್ರದೇಶ ಯಾವುದು ಗೊತ್ತಾ? ಅದೇ ನಮ್ಮ ರಾಯಚೂರು, 45.6. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ದಾಖಲಾದ ಬಿಸಿಲಿನ ಪ್ರಮಾಣ. ನಮ್ಮ ರಾಯಚೂರು ಜಿಲ್ಲೆಯನ್ನು ದೋಹಾ ಪ್ರದೇಶದಿಂದ ಪ್ರಖ್ಯಾತಿಯನ್ನು ಪಡೆದಿದೆ. ಇಲ್ಲಿ ತುಂಗಭದ್ರಾ ಮತ್ತು ಕೃಷ್ಣ ಮಧ್ಯದಲ್ಲಿರುವ ಜಿಲ್ಲೆ ಈ ರಾಯಚೂರು. ಅದಕ್ಕೆ ಈ ಜಿಲ್ಲೆಯನ್ನು ದೋಹಾ ಪ್ರದೇಶವೆಂದು ಕರೆಯಲಾಗುತ್ತದೆ. ಇದು ಈ ಜಿಲ್ಲೆಯ ಚಿಕ್ಕ ಭೌಗೋಳಿಕತೆ. ಸಮಸ್ತ ರಾಷ್ಟ್ರ ಪ್ರಜಾ ರಕ್ಷಣೆಗಾಗಿ ಒಬ್ಬ ಹೆಣ್ಣು ಮಗು ಆಡಳಿತ ಅವಧಿಯಲ್ಲಿ ಕಟ್ಟಿಸ್ತಕ್ಕಂಥ ಆ ರಾಯಚೂರಿನ ಕೋಟೆ 1294ರಲ್ಲಿ ಈ ನಮ್ಮ ರಾಯಚೂರು ಕೋಟೆಯನ್ನು ನಿರ್ಮಾಣ ಮಾಡ್ತಾರ. ಅದು ಕಾಕತೀಯ ರಾಜ್ಯ ವಂಶವರಾದ ರಾಣಿ ರುದ್ರಮಾಂಬ ದೇವಿಯು 1294ರಲ್ಲಿ ನಮ್ಮ ಈ ವಿಶಾಲವಾದ ರಾಯಚೂರಿನ ಕೋಟೆ ನಿರ್ಮಾಣ ಮಾಡ್ತಾಳ. ಕರ್ನಾಟಕದಲ್ಲಿ ಅತಿ ವಿಶಾಲವಾದ ಕೋಟೆಗಳಲ್ಲಿ ನಮ್ಮ ರಾಯಚೂರಿನ ಕೋಟೆ ಒಂದು. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣವಾದ ಬಹುಭಾಗವನ್ನು ಆಳಿದ ಕಾಕತೀಯ ಮನೆತನದ ಆ ರಾಜ್ಯ ವಂಶಸ್ಥರು ಈ ನಮ್ಮ ರಾಯಚೂರು ಕೋಟೆಯನ್ನು ನಿರ್ಮಾಣ ಮಾಡ್ತಾರ. ರಾಯಚೂರು ಜಿಲ್ಲೆಯ ಪ್ರಮುಖ ತಾಲೂಕುಗಳು: ರಾಯಚೂರು, ದೇವದುರ್ಗ, ಮಾನವಿ, ಸಿಂಧನೂರ, ಲಿಂಗಸೂಗೂರು. ಇತ್ತೀಚೆಗೆ ಅಂದರೆ ಹೊಸದಾಗಿ ರಚನೆಯಾದ ಪ್ರಮುಖ ತಾಲೂಕುಗಳು ಮಸ್ಕಿ, ಸಿರವಾರ ಮತ್ತು ಹರಿಕೇರ. ಇವು ನಮ್ಮ ರಾಯಚೂರು ಜಿಲ್ಲೆಯ ಪ್ರಮುಖ ತಾಲೂಕುಗಳು. ಕರ್ನಾಟಕದಲ್ಲಿ ಸರ್ಪ ದೋಷಗಳ ನಿವಾರಣೆಗಾಗಿ ಅನೇಕ ದೇವಸ್ಥಾನಗಳನ್ನು ನಾವು ಕರ್ನಾಟಕದಲ್ಲಿ ನಾವು ಕಾಣಬಹುದಾಗಿದೆ. ಅದು ದಕ್ಷಿಣ ಕರ್ನಾಟಕವಾದರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸರ್ಪ ದೋಷಗಳ ನಿವಾರಣೆಗಾಗಿ ಒಂದು ದೇವಸ್ಥಾನವಿದೆ. ಅದು ಎಲ್ಲೇ ಇಲ್ಲ ಕಂಡ್ರೆ ಇದೇ ನಮ್ಮ ರಾಯಚೂರು ಜಿಲ್ಲೆಯ ಕಲ್ಮಲ ಕ್ಷೇತ್ರದ ಕರಿಯಪ್ಪ ತಾತ. ಬಾಲ್ಯದಲ್ಲೇ ಅಸ್ಪೃಶ್ಯತೆಯನ್ನು ಅನುಭವಿಸಿದ ಕರಿಯಪ್ಪ ತಾತನು ಸಿದ್ಧ ಯೋಗಿಗಳ ಮೂಲಕ ಜ್ಞಾನವನ್ನು ಪಡೆದು ಪಂಡಿತವನ್ನು ಪಡೆದು ಪವಾಡ ಪುರುಷನಾದನು. ಇಲ್ಲಿ ವಿಷಗಳ ಜಂತು ಇರ್ತಕ್ಕಂಥ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಜನಗಳ ಸೇವೆಗಾಗಿ ತಮ್ಮ ಸೇವೆಯನ್ನು ಮುಡಿಪಿಟ್ಟರು. ಅವರನ್ನು ಪರೀಕ್ಷಿಸಲು ಇಲ್ಲಿನ ಕರಿಯಪ್ಪ ತಾತನು ಗಂಗೆಯನ್ನು ತಾನು ಇರುವ ಸ್ಥಳದಲ್ಲಿ ಕರೆಸಿಕೊಳ್ತಾನಂತ. ಇದನ್ನು ಅಚ್ಚರಿಯ ಚಕಿತಗೊಳಿಸುವ ಜನರು ಇಲ್ಲೇ ಇವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾರ. ಅವರು ಮುಂದೆ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ವಿವಾಹವಾಗ್ತಾರ. ಅವಾಗ ವಿವಾಹ ಆದರೆ ಸನ್ಯಾಸತ್ವ ಕಡೆ ಒಲವಿರುವ ಕರಿಯಪ್ಪ ತಾತನು ತನ್ನ ಸಂಸಾರವನ್ನು ತ್ಯಜಿಸಿ ಇಲ್ಲಿ ಬಂದು ನೆಲೆಸ್ತಾನಂತ. ಇದು ನಮ್ಮ ರಾಯಚೂರು ಜಿಲ್ಲೆಯ ಕಲ್ಮಲದ ಕರಿಯಪ್ಪ ತಾತ. ದೇವಸ್ಥಾನವನ್ನು ಎರಡನೇ ಕುಕ್ಕೆ ಎಂದು ಕರೆಯಲಾಗುತ್ತದೆ. ಕಲ್ಮಲದ ಕರಿಯಪ್ಪ ತಾತ ಇವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ಅಡ್ಚೊಳ್ಳಿ, ಅಲ್ಲಿಂದ ಸಂಚರಿಸುತ್ತಾ ಈ ಕಲ್ಮಲ ಕ್ಷೇತ್ರದಲ್ಲಿ ಬಂದು ನೆಲೆಸಿ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಇಂದು ದೈವ ಆರಾಧನೆಯಾಗಿ ನಮ್ಮ ರಾಯಚೂರು ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ನಮ್ಮ ಪವಾಡ ಪುರುಷ ಶ್ರೀ ಕರಿಯಪ್ಪ ತಾತನ ದೇವಸ್ಥಾನವು ಒಂದು. ಸ್ಟೇಟ್ ಹೈವೇ 23 7 ಮೈಲ್ ಟು ಸಿಂಧನೂರು. ರಾಯಚೂರು ಜಿಲ್ಲೆಯ ಪ್ರಮುಖ ವ್ಯಕ್ತಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಹೆಸರು ಮಾಡಿರುವ 18ನೇ ಶತಮಾನದಲ್ಲಿ
ಪ್ರಮುಖ ಕವಿಗಳಾದ ಜಗನ್ನಾಥದಾಸರು, ವಿಜಯದಾಸರು ಮತ್ತು ಗೋಪಾಲದಾಸರು, ಹಾಗೆ ಇನ್ನೊಬ್ಬ ಕವಿಯಾದಂಥ ಅಮರೇಶ ನುಗುಡೋಣಿ. ಪ್ರಖ್ಯಾತ ನಿರ್ದೇಶಕರು, ನಿರ್ಮಾಪಕರು ಆದ ರಾಜಮೌಳಿ ಇದೇ ರಾಯಚೂರು ಜಿಲ್ಲೆಯವರು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶಿವರಾಜ ಪಾಟೀಲ್ ಇವರು ಭಾರತದ ನಿವೃತ್ತ ನ್ಯಾಯಾಧೀಶರಾಗಿದ್ದು, ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಈ ರಾಯಚೂರು ವಿಶ್ವವಿದ್ಯಾಲಯ ಆರಂಭಿಕ ಮುಂಚಿತವಾಗಿ ನಮ್ಮ ರಾಯಚೂರಿನ ಎಲ್ಲ ಕಾಲೇಜುಗಳು ಯಾವ ಅಂಡರದಲ್ಲಿ ಬರ್ತಿತ್ತು ಅಂದರೆ ಕಲಬುರಗಿ ವಿಶ್ವವಿದ್ಯಾಲಯ. ಇವಾಗ 2021ರಲ್ಲಿ ಕರ್ನಾಟಕ ಕಾಯ್ದೆಯ ಮೂಲಕ ನಮ್ಮ ರಾಯಚೂರು ವಿಶ್ವವಿದ್ಯಾಲಯವು ಆರಂಭಿಸಿದರು. ಅಂದಿನಿಂದ ಇಂದಿನವರೆಗೂ ನಮ್ಮ ರಾಯಚೂರಿನ ಎಲ್ಲ ಪದವಿ ಕಾಲೇಜುಗಳೆಲ್ಲ ನಮ್ಮ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಒಳಪಡ್ತಾ ಇದ್ದಾವೆ. 250 ಎಕರೆದಲ್ಲಿರುವ ಈ ವಿಶ್ವವಿದ್ಯಾಲಯವು ಮಂತ್ರಾಲಯ ರಸ್ತೆಯಲ್ಲಿ ಬಲಬಾಜು ಇರುವಂತ ಮಹರ್ಷಿ ವಾಲ್ಮೀಕಿಯ ವಿಶ್ವವಿದ್ಯಾಲಯ. ಬನ್ನಿ ಇಲ್ಲಿಂದ ನಾವು ನೋಡ್ಕೊಂಡು ಬರೋಣ. ಆದಿಕವಿ ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು. ಸಣ್ಣದಿದೆಯಲ್ಲ, ಅಷ್ಟು ದೊಡ್ಡದು ಅನ್ಸಲ್ಲ ಬೇರೆ ಯೂನಿವರ್ಸಿಟಿಗೆ ಹೋಲಿಸ್ಕೊಂಡ್ರೆ. ಕಾರ್ಯಸೌಧ ಆಗಲಿ, ಅಡ್ಮಿಷನ್ ಬ್ಲಾಕ್ ಅಲ್ಲಿ ಕನ್ನಡದಲ್ಲಿ ಕ ಎಂಬ ಅಕ್ಷರವಿದೆ. ಕ ಆಗಲಿ, ಕು ಆಗಲಿ, ಕೋ ಆಗಲಿ, ಅದರ ಮೂಲಕನೇ ಈ ಕೋಟೆಯನ್ನು ನಾವು ವಿವರಿಸಬಹುದು. ಅದು ಮಲಿಯಾಬಾದ್ನ ಕೋಟೆ. ಬನ್ನಿ. ಕ ಎಂದರೆ ಈ ನಿರ್ಮಾಣ ಮಾಡಿದ ಕಾಕತೀಯ ರಾಜ್ಯ ವಂಶಸ್ಥರು. ಕ ಎಂದರೆ ಕಡು ಬಿಸಿಲಿನ ನಾಡಿನಲ್ಲಿ ಸುಂದರವಾದ ಒಂದು ಕೋಟೆ ಇದೆ, ಮಲಿಯಾಬಾದ್ ಕೋಟೆ. ಕ ಎಂದರೆ ಕಬ್ಬಿಣ, ಕಟ್ಟಿಗೆ ಅಥವಾ ಅದರಿಂದ ಈ ಕೋಟೆಯನ್ನು ಮುಟ್ಟಬೇಕು ಅಥವಾ ಕೈಯಿಂದ ಮುಟ್ಟಬೇಕು. ನಾವು ಕಬ್ಬಿಣ ಮತ್ತು ಕಟ್ಟಿಗೆಯಿಂದ ಮುಟ್ಟಿದರೆ ಪಾಪವಾಗುತ್ತೆ. ಬಹುಭಾಗವನ್ನು ಆಳಿದ ಕಾಕತೀಯ ರಾಜ್ಯ ವಂಶಸ್ಥರು ನಮ್ಮ ರಾಯಚೂರಿನ ಭಾಗ ಅತಿಯಾಗಿ ಆಳಿದಂಥ ರಾಜ್ಯ ಮನೆತನಗಳಲ್ಲಿ ಒಂದು. ಆದರೆ ಇಂದು ಕುಡಿತಕ್ಕೆ, ಕಸಕ್ಕೆ, ಕಕ್ಕಸಕ್ಕೆ ನಮ್ಮ ಮಲಿಯಾಬಾದ್ ಕೋಟೆಯು ಅವನತಿಯ ಹಾದಿಯಲ್ಲಿದೆ. ಅಂದರೆ ಕೆಲಸವು ಈ ಕೋಟೆಯು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು ಆಡಳಿತಕ್ಕೆ ಒಳಪಟ್ಟರೂ ಈ ಕೋಟೆ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕಾರ್ಯಗಳು ಈ ಕೋಟೆಗೆ ನಾವು ಇದುವರೆಗಾಗಿ ನಾವು ಕಂಡಿಲ್ಲ. ಹಾಗೆ ಇದು ಕೋಟೆಯು ನಶಿಸಿ ಹೋಗುವ ಹಂತದಲ್ಲಿದೆ. ಆರ್ಥಿಕತೆಯನ್ನು ತೆಗೆದುಕೊಂಡರೆ ಬಹು ಬೇಡಿಕೆಯ ಆಹಾರ ಪದಾರ್ಥವಾದ ಭತ್ತವು ಅತಿ ಹೆಚ್ಚು ಬೆಳೆಯುವುದರಿಂದ ನಮ್ಮ ರಾಯಚೂರು ಜಿಲ್ಲೆಯನ್ನು ನಾವು ರೈಸ್ ಬೌಲ್ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಆಳವಾದ ಅತಿ ಹೆಚ್ಚು ಬೆಲೆ ಬಾಳುವ ಲೋಹವಾದ ಚಿನ್ನ ಹಟ್ಟಿಯಲ್ಲಿ ಉತ್ಪಾದಿಸಲಾಗುತ್ತದೆ. ಇದು ರಾಯಚೂರು ಜಿಲ್ಲೆಯ ಪ್ರಮುಖ ಪಟ್ಟಣ. ಹಾಗೆ ಅರ್ಧ ರಾಜ್ಯಗಳಿಗೆ ವಿದ್ಯುತ್ತನ್ನು ಒದಗಿಸುವ RTPS, YTPS ಇದು ನಮ್ಮ ರಾಯಚೂರು ಜಿಲ್ಲೆಯ ಪ್ರಮುಖ ವಿದ್ಯುತ್ತನ್ನು ಉತ್ಪಾದಿಸುವ ಪ್ರದೇಶ. ಹಾಗೆ ಏಷ್ಯಾ ಖಂಡದಲ್ಲಿ ಅತಿ ವಿಶಾಲವಾದ ಹತ್ತಿ ಮಾರ್ಕೆಟ್ ಇರುವುದು ನಮ್ಮ ರಾಯಚೂರಿನ APMC ಮಾರ್ಕೆಟ್. ಜೊತೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯು ಕಲಬುರಗಿ ಕಂದಾಯದ ಆಡಳಿತ ವಿಭಾಗಕ್ಕೆ ಸೇರ್ಪಡೆಗೊಳ್ಳುತ್ತೆ. ಜೊತೆಯಲ್ಲಿ ಇಷ್ಟೆಲ್ಲ ಕರ್ನಾಟಕಕ್ಕೆ ಕೊಡುಗೆ ನೀಡುವ ನಮ್ಮ ರಾಯಚೂರು ಜಿಲ್ಲೆಯು ಇಲ್ಲಿನ ಜನ ಗುಳೆ ಹೋಗೋದನ್ನು ತಪ್ಪಿಲ್ಲ. ಬೆಂಗಳೂರು, ಹೈದರಾಬಾದ್, ಮುಂಬೈ, ಚೆನ್ನೈನಂಥ ಪ್ರಮುಖ ನಗರಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಅಥವಾ ತಮ್ಮ ಆರ್ಥಿಕ ಭದ್ರತೆಗಾಗಿ
ಹೆಚ್ಚಿನ ಕೂಲಿನ ಆಸೆಗಾಗಿ ಬೇರೆ ಬೇರೆ ನಗರಗಳಿಗೆ ಹೋಗುವುದನ್ನು ನಾವು ನೋಡುತ್ತೇವೆ. ಕೃಷ್ಣನ ಮಡಿಲಲ್ಲಿ ಇರುವ ನಾರದ ಗಡ್ಡೆ, ಚಿಕ್ಕ ದ್ವೀಪದಂತಿರುವ ನಾರದ ಮುನಿಯು ತಪಸ್ಸುಗೈದ ಏಕೈಕ ಸ್ಥಳ ಆ ಬುರ್ದಿಪಡದ ನಾರದ ಗಡ್ಡೆ. ನಾರದ ಗಡ್ಡೆ ಅಂದರೆ ನಾರದ ಮುನಿಯು ತಪಸ್ಸುಗೈದ ಈ ಸ್ಥಳಕ್ಕೆ ನಾರದ ಗಡ್ಡೆ ಎಂದು ಕರೀತಾರೆ. ಇಲ್ಲಿ ಕಾಣ್ತಕ್ಕಂಥದ್ದು ಚನ್ನಬಸವೇಶ್ವರ ಆ ದೇವಾಲಯ, ಒಂದು ಕೃಷ್ಣ ನದಿಯ ಮಧ್ಯದಲ್ಲಿರುವ ದ್ವೀಪದಂತಿರುವ ನಾರದ ಗಡ್ಡೆ. ಆ ಕೃಷ್ಣ ನದಿ ರಾಯಚೂರು ಜಿಲ್ಲೆಯ ಸಾರಿಗೆ ಆರ್ಟಿಒ ರಿಜಿಸ್ಟರ್ ಸಂಖ್ಯೆ 36. ಸಾರ್ವಜನಿಕ ಬಸ್ನ ಸೌಲಭ್ಯವು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ವಿಭಾಗಕ್ಕೆ ಸೇರ್ಪಡೆಗೊಳ್ಳುವ ಈ ರಾಯಚೂರು ಜಿಲ್ಲೆಯು ನೀವು ಯಾರಾದರೂ ಬೆಂಗಳೂರಿಗೆ ಹೊರಡಲು ವೇಟ್ ಅಥವಾ ಕಾಯಬೇಡಿ. ಇಲ್ಲಾಂದ್ರೆ ರಾಯಚೂರಲ್ಲಿ ಅತಿ ಕಡಿಮೆ ಬೆಂಗಳೂರಿಗೆ ಹೊರಡಲು ಬಸ್ಸು ನಿಮಗೆ ದೊರಕ್ತವ. ಆದರೆ ಸಿಂಧನೂರಿನಲ್ಲಿ ಸಾಕಷ್ಟು ಬಸ್ಗಳು ನಿಮಗೆ ಲಭ್ಯವಾಗ್ತದೆ. ಕಾರಣ ಬೀದರ್, ಕಲಬುರಗಿ, ಯಾದಗಿರಿ ವಯಾ ಸಿನ್ನೂರ್ ಮೇಲೇನೆ ಹೋಗೋದು. ಅದಕ್ಕೆ ಸಾಕಷ್ಟು ಬಸ್ಗಳು ನಿಮಗೆ ಸಿನ್ನೂರಿನಲ್ಲಿ ನಿಮಗೆ ಬೆಂಗಳೂರಿಗೆ ಹೊರಡಲು ಸಿಗ್ತಾವ. ಅಷ್ಟೇ ಅಲ್ಲದೆ ಮತ್ತೆ ನಮ್ಮ ಜಿಲ್ಲೆಗೆ ವಿಮಾನ ನಿಲ್ದಾಣ ಇಲ್ಲ. ಸರ್ಕಾರವು ಅನುಮೋದನೆ ಮತ್ತು ಜಾಗವನ್ನು ಗುರುತಿಸಿದೆ. ಮುಂದೆ ನಮಗೂ ವಿಮಾನ ನಿಲ್ದಾಣ ಲಭ್ಯವಾಗಬಹುದು. ನಮ್ಮ ರೈಲ್ವೆ, ಮಧ್ಯ ರೈಲ್ವೆ ವಲಯಕ್ಕೆ ನಮ್ಮ ರಾಯಚೂರು ಜಿಲ್ಲೆಯು ಸೇರ್ಪಡೆಗೊಂಡಿದೆ. ಗಬ್ಬೂರಿನ ಬೂದಿ ಬಸವೇಶ್ವರ ದೇವಸ್ಥಾನ ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ಈ ಮಠವು ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ಹಾಗೂ ಪವಾಡ ಪುರುಷನೆಂದು ನಂಬಲಾಗಿದೆ. ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಮಧ್ಯೆ ಇಲ್ಲಿ ಕಾಣ್ತಕ್ಕಂಥ ರಥವು ಯಾವುದೇ ಸಹಾಯವಿಲ್ಲದೆ ಹಗ್ಗ ಅಥವಾ ಮಿಣಿ ಇದ್ಯಾವುದರಿಂದಲೂ ಎಳೆಯದೆ ಭಕ್ತಾದಿಗಳು ಬೂದಿ ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಕೈ ಸನ್ನೆ ಮಾಡುವುದರ ಮೂಲಕ ಆ ರಥವ ಜಾಗವನ್ನು ಕದಲಿಸುವರು. ಇದು ಒಂದು ಪವಾಡವೆಂದು ಇಲ್ಲಿನ ಜನಗಳು ಧಾರ್ಮಿಕವಾದ ಒಂದು ನಂಬಿಕೆ. ಅದರಂತೆ ಪ್ರತಿ ವರ್ಷ ರಥವು ಕೈ ಸನ್ನೆಯ ಮೂಲಕ ತನ್ನ ಇದ್ದ ಜಾಗವನ್ನು ಮುಂದಕ್ಕೆ ಜರಿಯುವುದು. ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹವು ಏರ್ಪಡಿಸಲಾಗುತ್ತದೆ. ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಅವರು ತಮ್ಮ ಧಾರ್ಮಿಕ ಕಾರ್ಯದ ಮೂಲಕ ಸಂಪೂರ್ಣ ಈ ಮಠದ ಜವಾಬ್ದಾರಿಯನ್ನು ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ನಿರ್ವಹಿಸುತ್ತಿದ್ದು, ತಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯದ ಮೂಲಕ ಈ ಮಠದ ಉನ್ನತಿಗಾಗಿ ಶ್ರಮಿಸುತ್ತಿರುವ ಈ ಭಾಗದ ಸ್ವಾಮೀಜಿಗಳಲ್ಲಿ ನಮ್ಮ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಒಬ್ಬರು. ರಾಯಚೂರು ಜಿಲ್ಲೆಯ ಇತಿಹಾಸ. ಪ್ಯಾಲಿಲಿಥಿಕ್ ಯುಗಕ್ಕೆ ಸೇರಿರುವ ರಾಯಚೂರು ಜಿಲ್ಲೆಯು ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಬಿಜಾಪುರದ ಆದಿಲ್ ಶಾಹರ ಆಡಳಿತಕ್ಕೂ ಒಳಪಟ್ಟಿರುವ ಈ ಜಿಲ್ಲೆಯು 1520ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಿಜಾಪುರದ ಆದಿಲ್ ಶಾಹಗಳ ನಡುವೆ ನಡೆದ ರಾಯಚೂರು ಕದನ. 1956ರ ಒಕ್ಕೂಟ ಸೇರ್ಪಡೆಗಳು ಮುಂಚಿತವಾಗಿ ಇದು ಹೈದರಾಬಾದ್ ಸಂಸ್ಥಾನದಲ್ಲಿತ್ತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಆಪರೇಷನ್ ಪೋಲೋ ಮೂಲಕ ಸಮಗ್ರ ಮೈಸೂರು ಒಂದು ಸರ್ಕಾರ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಿದರು. ಇದರ ಜೊತೆಗೆ ಲಿಂಗಸೂರು ತಾಲೂಕಿನ ಹಳೆ ಕಾಲದ ಅವಶೇಷಗಳು ಮತ್ತು ಮಸ್ಕಿಯ ಅಶೋಕ ಶಾಸನ, ನಮ್ಮ ಕಾಕತೀಯರು ಬಹುಭಾಗವನ್ನು ಆಳಿದ ಕಾಕತೀಯರು ರಾಯಚೂರಿನಲ್ಲಿ ಕಟ್ಟಿರ್ತಕ್ಕಂಥ ಕೋಟೆಗಳು ಇವಕ್ಕೆ ಸಾಕ್ಷಿಗಳು.
ನಮ್ಮ ರಾಯಚೂರು ಜಿಲ್ಲೆಯು ಒಂದು ಹಳೆ ಕಾಲದ ಪ್ಯಾಲಿಯೋಲಿಥಿಕ್ ಯುಗಕ್ಕೆ ಸೇರ್ಪಡೆಗೊಂಡಿರ್ತಕ್ಕಂಥ ದೀರ್ಘದ ಇತಿಹಾಸವನ್ನು ಹೊಂದಿದೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ಇರುವ ಸ್ಥಳಗಳನ್ನು ಇನ್ನೊಂದು ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡೋಣ. ಜೈ ಹಿಂದ್.